ಎಲ್ಲರಿಗೂ ನಮಸ್ಕಾರ. ನಾನು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಜನರಲ್ ಸ್ಟಡೀಸ್ ಬಗ್ಗೆ ಒಂದು ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದ್ದೆ. ಯಾರೆಲ್ಲ ಆ ಒಂದು ವಿಡಿಯೋನ ಇನ್ನೂ ವಾಚ್ ಮಾಡಿಲ್ಲ ಇವಾಗಲೇ ಹೋಗಿ ವಾಚ್ ಮಾಡಿ, ಯಾಕೆಂದರೆ ಅದು ತುಂಬಾ ಇಂಪಾರ್ಟೆಂಟು. ರೀಸೆಂಟಾಗಿ ನಡೆದಿರೋವಂಥ ಕ್ವಶನ್ ಪೇಪರ್ನ ಅದನ್ನು ಶೇರ್ ಮಾಡಿದ್ದೀನಿ. ಸೊ ಹೋಗಿ ಇವಾಗಲೇ ವಾಚ್ ಮಾಡಿ ಅಂತ ಹೇಳ್ತೀನಿ. ಅದೇ ಒಂದು ಕ್ವಶನ್ ಪೇಪರಲ್ಲಿ ನಾನು ಕಂಟಿನ್ಯೂ ಆಗಿ ಈ ಒಂದು ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ. ನಾನು ಏನೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು ಅದರ ನೋಟಿಫಿಕೇಶನ್ ನಿಮಗೆ ಬೇಗ ರೀಚ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನಾನು ಎಷ್ಟು ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಅನಲೈಸ್ ಮಾಡ್ತೀನಿ ಅಷ್ಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಯೂಸ್ ಆಗುತ್ತೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಅಂತ ಹೇಳ್ತಾ ಇಲ್ಲಿ ನೋಡಿ ಕ್ವಶನ್ನು. ಹಿಂದೂ ಸ್ವರಾಜ್ ಪುಸ್ತಕದ ಕರ್ತೃ ಯಾರು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಹಿಂದೂ ಸ್ವರಾಜ್ ಪುಸ್ತಕನ ಬರೆದವರು ಯಾರು ಅಂತ ಇಲ್ಲಿ ಕ್ವಶನ್ಗೆ ಜವಾಹರಲಾಲ್ ನೆಹರು, ಮೋತಿಲಾಲ್ ನೆಹರು, MK ಗಾಂಧಿ, ಬಾಲಗಂಗಾಧರ್ ತಿಲಕ್ ಅಂತ ಕೊಟ್ಟಿದ್ದಾರೆ. ಸೊ ಹಿಂದೂ ಸ್ವರಾಜ್ ಪುಸ್ತಕ ಬರೆದವರು ಯಾರು ಅಂತ ಅಂದ್ರೆ MK ಗಾಂಧಿ. ಸೊ ಮಹಾತ್ಮ ಗಾಂಧಿ ಹಾಕ್ತಾರೆ. ಆಪ್ಷನ್ 3 ಇಸ್ ಕರೆಕ್ಟ್, MK ಗಾಂಧಿ. ನೆಕ್ಸ್ಟ್ ಅನ್ನು ಯಾರು ಬಸವೇಶ್ವರರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಹೊಗಳಿದ್ದಾರೆ ಅಂತ ಇಲ್ಲಿ ಕ್ವಶನ್ಗೆ ಸರ್ ಅರ್ಥರ್ ಮೈಲರ್, ಬಿಜ್ಜಳ ಜಾನ್ ಪ್ಲೀಟರ್, ನೆಕ್ಸ್ಟ್ ಜಾತ ವೇದ ಮುನಿ ಅಂತ ಕೊಟ್ಟಿದ್ದಾರೆ. ಸರ್ ಅರ್ಥರ್ ಮೈಲರ್ ಅವರು ಬಸವೇಶ್ವರರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಹೊಗಳಿದ್ದಾರೆ. ಆಪ್ಷನ್ 1 ಇಸ್ ರೈಟ್. ನೆಕ್ಸ್ಟ್ ಅನ್ನು ತಾಳಗುಂದ ಶಾಸನದ ಕರ್ತೃ ಯಾರು ಅಂತ ಇಲ್ಲಿ ಕ್ವಶನ್ಗೆ ರವಿಕೀರ್ತಿ, ಕುಬ್ಜ ಕವಿ, ಹರಿಸೇನ, ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಕುಬ್ಜ ಕವಿ ಅವರು ತಾಳಗುಂದ ಶಾಸನನ ರಚಿಸಿದ್ದಾರೆ. ಆಪ್ಷನ್ 2 ಇಸ್ ಕರೆಕ್ಟ್. ರವಿಕೀರ್ತಿ ಬಂದ್ಬಿಟ್ಟು ಐಹೊಳೆ ಶಾಸನವನ್ನು ರಚಿಸಿದ್ದಾರೆ. ನೆಕ್ಸ್ಟ್ ಹರಿಸೇನ ಅಂತ ಬರ್ತಾರೆ. ಹರಿಸೇನ ಅವರು ಸಂಸ್ಕೃತ ಕವಿ ಆಗಿದ್ದಾರೆ. ಅವರು ಸಮುದ್ರಗುಪ್ತನ ಆಸ್ಥಾನದ ಕವಿ ಆಗಿದ್ದಾರೆ. ಯಾರು ಅಂತ ಅಂದ್ರೆ ಹರಿಸೇನ. ಇವರು ಸಮುದ್ರಗುಪ್ತನ ಶೌರ್ಯವನ್ನು ಅಲಹಾಬಾದ್ ಸ್ತಂಭ ಶಾಸನದ ಮೇಲೆ ರಚಿಸಿದ್ದಾನೆ. ಯಾರು ಅಂತ ಅಂದ್ರೆ ಹರಿಸೇನ. ಸೊ ಒಟ್ನಲ್ಲಿ ತಾಳಗುಂದ ಶಾಸನದ ಕರ್ತೃ ಯಾರು ಅಂತ ಅಂದ್ರೆ ಕುಬ್ಜ ಕವಿ. ತಾಳಗುಂದ ಶಾಸನ ಬಂದ್ಬಿಟ್ಟು ಅದೊಂದು ಸಂಸ್ಕೃತದ ಶಿಲಾ ಶಾಸನ. ಕಾಕುತ್ಸವರ್ಮನ ಬಗ್ಗೆ ತಿಳಿಸುವ ಸ್ತಂಭದ ಶಾಸನ ಆಗಿದೆ. ಯಾವುದು ಅಂತ ಅಂದ್ರೆ ತಾಳಗುಂದ ಶಾಸನ. ಈ ಶಾಸನವು ಪ್ರಣವಲಿಂಗೇಶ್ವರ ದೇವಾಲಯದಲ್ಲಿ ಕಂಡು ಬರುತ್ತದೆ. ಪ್ರಣವಲಿಂಗೇಶ್ವರ ದೇವಾಲಯ ಎಲ್ಲಿ ಬರುತ್ತದೆ ಅಂತ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ತಾಳಗುಂದ ಗ್ರಾಮದಲ್ಲಿ ಈ ಒಂದು ತಾಳಗುಂದ ಶಾಸನ ರಚಿಸಿದ್ದಾರೆ. ಸೊ ಈ ಒಂದು ತಾಳಗುಂದ ಶಾಸನ ಎಲ್ಲಿರುವುದು ಅಂತ ಅಂದ್ರೆ ಪ್ರಣವಲಿಂಗೇಶ್ವರ ದೇವಾಲಯದ ಮುಂದೆ ಇದೆ ಈ ಒಂದು ಶಾಸನ. ಇದನ್ನು ರಚಿಸಿದವನು ಯಾರು ಅಂತ ಅಂದ್ರೆ ಕುಬ್ಜ ಕವಿ. ಬಿಜಾಪುರದ ಗೋಲ್ ಗುಂಬಜ್ ಅನ್ನು ಕಟ್ಟಿಸಿದ ವರ್ಷ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿದರೆ 1620ರಿಂದ 58, 1627ರಿಂದ 57, 1561ರಿಂದ 1568 ಮೇಲಿನ ಯಾವುದು ಅಲ್ಲ ಅಂತ ಇಲ್ಲಿ ಕ್ವಶನ್ ಅಂದ್ರೆ ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು 1627ರಿಂದ 1657. ಆಪ್ಷನ್ 2 ಇಸ್ ರೈಟ್. ವರ್ಷ ಅಂತ ಅಂದ್ರೆ 1627ರಿಂದ 1657. ಈ ಕೆಳಗಿನ ಯಾವ ಯುಗವನ್ನು ಜೈನ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗಿದೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ರಾಷ್ಟ್ರಕೂಟರ ಯುಗ, ಹೊಯ್ಸಳರ ಯುಗ, ಚಾಲುಕ್ಯರ ಯುಗ, ನೆಕ್ಸ್ಟ್ ಶಾತವಾಹನರ ಯುಗ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ರಾಷ್ಟ್ರಕೂಟರ ಯುಗ ಆಗುತ್ತೆ. ನೆಕ್ಸ್ಟ್ ರಾಷ್ಟ್ರಕೂಟರ ಸ್ಥಾಪಕ ಯಾರು ಅಂತ ಅಂದ್ರೆ ದಂತಿದುರ್ಗ. ಹೊಯ್ಸಳರ ಸ್ಥಾಪಕ ಯಾರು ಅಂತ ಅಂದ್ರೆ ಸಳ. ಹೊಯ್ಸಳರ ರಾಜಧಾನಿ ಬಂದು ದ್ವಾರ ಸಮುದ್ರ ಅಥವಾ ಹಳೆಬೀಡು. ಇಷ್ಟು ಶಾತವಾಹನರ ರಾಜಧಾನಿ ಯಾವುದು ಅಂತ ಅಂದ್ರೆ ಸಿಮುಖ ಆಗುತ್ತೆ. ಜೈನ ಸಾಹಿತ್ಯದ ಸುವರ್ಣ ಯುಗ ಎಂದು ಯಾವ ಒಂದು ಯುಗವನ್ನು ಕರೆಯುತ್ತಾರೆ ಅಂತ ಅಂದ್ರೆ ರಾಷ್ಟ್ರಕೂಟರ ಯುಗ. ಯಾವ ಕಾಯ್ದೆಯ ಪ್ರಕಾರ ಸಮಾಜವಾದ ಎಂಬ ಪದವನ್ನು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಸಲಾಯಿತು ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಯಾವ ಒಂದು ಪದವನ್ನು ಅಂದ್ರೆ ಯಾವ ಕಾಯ್ದೆಯ ಪ್ರಕಾರ ಸಮಾಜವಾದ ಎಂಬ ಪದವನ್ನು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಸಲಾಯಿತು ಅಂತ ಅಂದ್ರೆ 41ನೇ ತಿದ್ದುಪಡಿ ಕಾಯ್ದೆ, 42ನೇ ತಿದ್ದುಪಡಿ ಕಾಯ್ದೆ, 43ನೇ ತಿದ್ದುಪಡಿ ಕಾಯ್ದೆ, ನೆಕ್ಸ್ಟ್ 44ನೇ ತಿದ್ದುಪಡಿ ಕಾಯ್ದೆ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಈ ಸಮಾಜವಾದ ಎಂಬ ಪದವನ್ನು ಯಾವ ಒಂದು ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಗೆ ಸೇರಿಸಲಾಗಿದೆ ಅಂತ ಅಂದ್ರೆ 42ನೇ ತಿದ್ದುಪಡಿ ಕಾಯ್ದೆ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್. 42ನೇ ತಿದ್ದುಪಡಿ ಕಾಯ್ದೆ. 2021ರ ಕರ್ನಾಟಕದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ EVM ಅನ್ನು ಬಳಸಲು ಈ ಕೆಳಗಿನ ಯಾವ ಜಿಲ್ಲೆಯನ್ನು ಪ್ರಾಯೋಗಿಕ ಯೋಜನೆಯಾಗಿ ಆಯ್ಕೆ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನ್ ಚುನಾವಣೆ ನಡೆದಿತ್ತು ಅಲ್ಲಿ EVM ನ ಬಳಕೆ ಮಾಡಿದ್ದಾರೆ. ಅದಕ್ಕೆ ಪ್ರಯೋಗ ಮಾಡೋದಕ್ಕೆ ಯಾವ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು ಆ ಒಂದು ವರ್ಷದಲ್ಲಿ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಕೊಪ್ಪಳ, ಬೀದರ್, ಬಿಜಾಪುರ, ಗುಲ್ಬರ್ಗ ಅಂತ 4 ಜಿಲ್ಲೆಗಳ ನೇಮ್ ಕೊಟ್ಟಿದ್ದಾರೆ. EVM ನ ಯಾವ ಒಂದು ಜಿಲ್ಲೆಯಲ್ಲಿ ಮೊದಲು ಬಳಸಲಾಯಿತು ಅಂತ ಅಂದ್ರೆ ಬೀದರ್ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್, ಬೀದರ್.
ನೆಕ್ಸ್ಟ್ ಕರ್ನಾಟಕದ ವಿಜಯನಗರ ಹೊಸ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳನ್ನು ಸೇರಿಸಲಾಗಿದೆ ಅಂತ ಇಲ್ಲಿ ಕ್ವಶನ್. ಕರ್ನಾಟಕದ ವಿಜಯನಗರ ಹೊಸ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳನ್ನು ಸೇರಿಸಲಾಗಿದೆ ಅಂತ ಅಂದ್ರೆ ಕರ್ನಾಟಕ ಇವಾಗ ಬಳ್ಳಾರಿ 2 ಜಿಲ್ಲೆಗಳಾಗಿದೆಯಲ್ಲ, ಸೊ ಹಂಗಾಗಿ ಇಲ್ಲಿ ಅದರಲ್ಲಿ ವಿಜಯನಗರದಲ್ಲಿ ಎಷ್ಟು ತಾಲೂಕುಗಳಿದಾವೆ ಅಂತ ಇಲ್ಲಿ ಕ್ವಶನ್ಗಳಿಗೆ. ಸೊ 5, 6, 4, 8 ಅಂತ ಇದೆ. ಒಟ್ಟಿನಲ್ಲಿ 6 ತಾಲೂಕುಗಳಿದಾವೆ. ಈ ವಿಜಯನಗರ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿದಾವೆ ಅಂತ ಅಂದ್ರೆ 6. ನೆಕ್ಸ್ಟ್ ಕೆಳಗಿನ ಯಾವ ರಾಜ್ಯಗಳ ಮಧ್ಯೆ ಪ್ರಥಮ ಕಿಸಾನ್ ರೈಲ್ವೆಯನ್ನು ಪ್ರಾರಂಭಿಸಲಾಯಿತು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಕೆಳಗಿನ ಯಾವ ರಾಜ್ಯಗಳ ಮಧ್ಯೆ ಪ್ರಥಮ ಕಿಸಾನ್ ರೈಲ್ವೆಯನ್ನು ಪ್ರಾರಂಭಿಸಲಾಯಿತು ಅಂತ ಇಲ್ಲಿ ಕ್ವಶನ್ಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮಧ್ಯನ, ಮಹಾರಾಷ್ಟ್ರ ಮತ್ತು ಬಿಹಾರ್, ಮಹಾರಾಷ್ಟ್ರ ಮತ್ತು ತಮಿಳುನಾಡು, ಕೇರಳ ಮತ್ತು ತಮಿಳುನಾಡು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಮಹಾರಾಷ್ಟ್ರ ಮತ್ತು ಬಿಹಾರ್ ರಾಜ್ಯಗಳ ಮಧ್ಯೆ ಪ್ರಥಮ ಕಿಸಾನ್ ರೈಲ್ವೆಯನ್ನು ಪ್ರಾರಂಭಿಸಲಾಯಿತು. ಸೊ ಇದು ಜಿಕೆಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಏಕೆಂದ್ರೆ ಪ್ರಥಮ ಕಿಸಾನ್ ರೈಲ್ ಅಲ್ವಾ, ಸೊ ಅದಕ್ಕೋಸ್ಕರ ಕೇಳೋ ಚಾನ್ಸಸ್ ಇದೆ. ನಾವು ಓಲ್ಡ್ ಕ್ವಶನ್ ಪೇಪರ್ನ ಜನರಲ್ ಸ್ಟಡೀಸ್ ಬಗ್ಗೆ ಆದಷ್ಟು ನಾವು ಅನಲೈಸ್ ಮಾಡ್ತಾ ಹೋದ್ರೆ ನಮಗೆ ಈಸಿ ಆಗುತ್ತೆ. ಇವಾಗ ಎಲ್ಲಾನು ಒಟ್ಟಿಗೆ ಓದೋದಾದ್ರೆ ತುಂಬಾನೇ ಕಷ್ಟ ಆಗುತ್ತೆ. ನಾವು ಕ್ವಶನ್ ಪೇಪರ್ನ ಅನಲೈಸ್ ಮಾಡೋದ್ರ ಮೂಲಕ ಈ ಒಂದು ಎಕ್ಸಾಮ್ನ ಅಟೆಂಡ್ ಮಾಡಬಹುದು. ಸೊ ಈಸಿಯಾಗಿ ಅಂತ ಹೇಳ್ತೀನಿ. ಮಹಾರಾಷ್ಟ್ರ ಮತ್ತು ಬಿಹಾರ್ ರಾಜ್ಯಗಳ ನಡುವೆ ನಾವು ಗಾಳಿಯನ್ನು ಉಸಿರಾಡುವಾಗ ಆಮ್ಲಜನಕದ ಜೊತೆಗೆ ಸಾರಜನಕವನ್ನು ತೆಗೆದುಕೊಳ್ಳುತ್ತೇವೆ. ಸಾರಜನಕದ ವಿಧಿ ಏನು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಅದು ಆಮ್ಲಜನಕದ ಜೊತೆಗೆ ಕೋಶದಲ್ಲಿ ಚಲಿಸುತ್ತದೆ. ಅದು ಇಂಗಾಲದ ಡೈಆಕ್ಸೈಡ್ ಜೊತೆಗೆ ನಿಶ್ವಾಸದ ಸಮಯದಲ್ಲಿ ಹೊರಬರುತ್ತದೆ. ಅದು ಮೂಗಿನ ಕೋಶಗಳಿಂದ ಮಾತ್ರ ಹೀರಿಕೊಳ್ಳುತ್ತದೆ. ಸಾರಜನಕದ ಪ್ರಮಾಣ ಮೊದಲೇ ಕೋಶದಲ್ಲಿ ತುಂಬಾ ಇರುವುದರಿಂದ ಅದು ಹೀರಿಕೊಳ್ಳುವುದಿಲ್ಲ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಆಗುತ್ತೆ. ಅದು ಇಂಗಾಲದ ಡೈಆಕ್ಸೈಡ್ ಜೊತೆಗೆ ನಿಶ್ವಾಸದ ಸಮಯದಲ್ಲಿ ಹೊರಬರುತ್ತದೆ. ಏನು ಅಂತ ಅಂದ್ರೆ ನಾವು ಗಾಳಿಯನ್ನು ಉಸಿರಾಡುವಾಗ ಆಮ್ಲಜನಕದ ಜೊತೆಗೆ ಸಾರಜನಕವನ್ನು ತೆಗೆದುಕೊಳ್ಳುತ್ತೇವೆ. ಸೊ ಅದ್ರ ಏನು ಒಂದು ರೀಸನ್ ಅಂತ ಅಂದ್ರೆ ಅದು ಇಂಗಾಲದ ಡೈಆಕ್ಸೈಡ್ ಜೊತೆಗೆ ನಿಶ್ವಾಸದ ಸಮಯದಲ್ಲಿ ಹೊರಬರುತ್ತದೆ. ಆಪ್ಷನ್ 2 ಇಸ್ ರೈಟ್. ಶಾರ್ಟ್ ಸರ್ಕ್ಯೂಟ್ ಸಮಯದಲ್ಲಿ ಸರ್ಕ್ಯೂಟ್ ನ ಕರೆಂಟ್ ಏನಾಗಿರುತ್ತದೆ ಅಂತ ಏನಾಗುತ್ತೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಇದು ಆ ಆಪ್ಷನ್ ನೋಡೋಣ. ಗಣನೀಯವಾಗಿ ಕಡಿಮೆ ಆಗುವುದು, ಬದಲಾಗುವುದಿಲ್ಲ, ಹೆಚ್ಚಾಗುತ್ತದೆ, ನೆಕ್ಸ್ಟ್ ನಿರಂತರವಾಗಿ ಬದಲಾಗುತ್ತದೆ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಈಗ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತಲ್ಲ, ಅವಾಗ ಆ ಟೈಮಲ್ಲಿ ಕರೆಂಟ್ ಯಾವ ಒಂದು ಸ್ಟೇಜ್ ಅಲ್ಲಿ ಇರುತ್ತೆ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ಸರ್ಕ್ಯೂಟ್ ನ ಕರೆಂಟ್ ಏನಾಗುತ್ತದೆ ಅಂತ ಅಂದ್ರೆ ಹೆಚ್ಚಾಗುತ್ತದೆ. ಆಪ್ಷನ್ 3 ಇಸ್ ರೈಟ್, ಹೆಚ್ಚಾಗುತ್ತದೆ. ಬಟ್ಟೆ ಒಗೆಯುವ ತಂತ್ರವು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ಈ ವಾಷಿಂಗ್ ಮಿಷನ್ ಇದೆಯಲ್ಲ, ಅದು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತ ಇಲ್ಲಿ ಕ್ವಶನ್ಗೆ ರಿವರ್ಸ್ ಆಸ್ಮೋಸಿಸ್, ಪ್ರಸರಣ, ಬೇರ್ಪಡಿಸು, ವಿಗಲನ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಬೇರ್ಪಡಿಸು ಆಗುತ್ತೆ. ಬಟ್ಟೆ ಒಗೆಯುವ ಯಂತ್ರವು ಬೇರ್ಪಡಿಸು ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಅಂದ್ರೆ ವಾಷಿಂಗ್ ಮಿಷನ್ ಈ ಒಂದು ಬೇರ್ಪಡಿಸು ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್ ನೋಡಿ, ಆಪ್ಟಿಕಲ್ ಫೈಬರ್ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಅಂದ್ರೆ ಬೆಳಕು ರಿಲೇಟೆಡ್ ಕ್ವಶನ್ ಕೇಳ್ತಾರೆ. ಬೆಳಕು ಚಾಪ್ಟರ್ ನ ಆದಷ್ಟು ನಾವು ಕಂಪಲ್ಸರಿ ಓದ್ಕೋಬೇಕಾಗುತ್ತೆ. ಇಲ್ಲಿ ಆಪ್ಟಿಕಲ್ ಫೈಬರ್ ಮೇಲೆ ಕ್ವಶನ್ ಕೇಳಿದ್ದಾರೆ. ದ್ಯುತಿ ತಂತುಗಳು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೈನ್ಸ್ ರಿಲೇಟೆಡ್ ತುಂಬಾನೇ ಟಫ್ ಆಗಿರೋ ಒಂದು ಕ್ವಶನ್ಸ್ ನ ಕೇಳ್ತಾರೆ, ನೋಡ್ಕೋಬೇಕು. ನಾವು ಆದಷ್ಟು ಸೈನ್ಸ್ ನ ಸಬ್ಜೆಕ್ಟ್ ನ ಕವರ್ ಮಾಡಬೇಕು. ದ್ಯುತಿ ತಂತು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತ ಇಲ್ಲಿ ಕ್ವಶನ್ಗೆ ಬೆಳಕಿನ ಚದುರುವಿಕೆ, ಒಟ್ಟು ಆಂತರಿಕ ಹೀರಿಕೊಳ್ಳುವಿಕೆ, ನೆಕ್ಸ್ಟ್ ಒಟ್ಟು ಆಂತರಿಕ ಪ್ರತಿಫಲನ, ದ್ಯುತಿ ಭ್ರಮಣ ಅಂತ ಕೊಟ್ಟಿದ್ದಾರೆ. ಈ ದ್ಯುತಿ ತಂತುಗಳು ಅಂದ್ರೆ ಆಪ್ಟಿಕಲ್ ಫೈಬರ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ ಅಂತ ಅಂದ್ರೆ ಒಟ್ಟು ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ. ಆಪ್ಷನ್ 3 ಇಸ್ ರೈಟ್, ಒಟ್ಟು ಆಂತರಿಕ ಪ್ರತಿಫಲನ ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ನೆಕ್ಸ್ಟ್ ವೇಗವರ್ಧನೆಯಿಂದ ಲಿಫ್ಟ್ ಕೆಳಗೆ ಚಲಿಸುವಾಗ ದೇಹದ ಸ್ಪಷ್ಟ ತೂಕ ಎಷ್ಟಿರುತ್ತದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಅಂದ್ರೆ ನಾವು ಲಿಫ್ಟ್ ಒಳಗಡೆ ಹೋದಾಗ ಅದು ಲಿಫ್ಟ್ ಕೆಳಗೆ ಚಲಿಸುವಾಗ ನಮ್ಮ ದೇಹದ ಆವಾಗಿನ ಸ್ಪಷ್ಟ ತೂಕ ಎಷ್ಟಾಗಿರುತ್ತದೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ನಿಜವಾದ ತೂಕಕ್ಕಿಂತ ಕಡಿಮೆ, ನಿಜವಾದ ತೂಕಕ್ಕಿಂತ ಹೆಚ್ಚು, ಲಘುವಾದ, ಬದಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ನಮ್ಮ ದೇಹದ ತೂಕ ನಿಜವಾದ ತೂಕಕ್ಕಿಂತ ಕಡಿಮೆ ಇರುತ್ತದೆ. ಸೊ ಆಪ್ಷನ್ 1 ಇಸ್ ರೈಟ್, ನಿಜವಾದ ತೂಕಕ್ಕಿಂತ ಕಡಿಮೆ. ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಲ್ಲ ಅಂತ ಇಲ್ಲಿ ಕ್ವಶನ್ಗೆ ಕಾಗದವನ್ನು ಸುಡುವುದು, ಹಾಲನ್ನು ಮೊಸರಿಗೆ
ಪರಿವರ್ತಿಸುವುದು. ನೆಕ್ಸ್ಟ್ ನೀರಿಗೆ ಸಕ್ಕರೆ ಸೇರಿಸುವುದು. ಇವುಗಳಲ್ಲಿ ಯಾವುದು ಇಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋ ಕ್ವಶನ್ ರಾಸಾಯನಿಕ ಬದಲಾವಣೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಬದಲಾವಣೆ ಆಗೋದಿಲ್ಲ ಯಾವುದು ಅಂತ ಇಲ್ಲಿ ಕ್ವಶನ್ಗೆ. ಅದನ್ನು ಸುಡುವುದು ಇದು ರಾಸಾಯನಿಕ ಬದಲಾವಣೆ ಆಗುತ್ತೆ. ಹಾಲನ್ನು ಮೊಸರಿಗೆ ಪರಿವರ್ತಿಸುವುದು ಇದು ಕೂಡ ರಾಸಾಯನಿಕ ಬದಲಾವಣೆ ಆಗುತ್ತೆ. ನೀರಿಗೆ ಸಕ್ಕರೆ ಸೇರಿಸುವುದು ಇದು ರಾಸಾಯನಿಕ ಬದಲಾವಣೆ ಅಲ್ಲ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ನೀರಿಗೆ ಸಕ್ಕರೆ ಸೇರಿಸುವುದು. ನೆಕ್ಸ್ಟ್ ಒನ್ ಕ್ಲೋರೋಫಿಲ್ ಡ್ಯಾಶ್ ಅನ್ನು ಹೊಂದಿರುತ್ತದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಅಂದ್ರೆ ವೆರಿ ಇಂಪಾರ್ಟೆಂಟ್. ಕ್ಲೋರೋಫಿಲ್ ಏನನ್ನು ಹೊಂದಿರುತ್ತದೆ ಅಂತ ಇಲ್ಲಿ ಕ್ವಶನ್ಗೆ ಕಬ್ಬಿಣದ ಸಂಕೀರ್ಣ, ಮೆಗ್ನೀಷಿಯಂ ಸಂಕೀರ್ಣ, ಕ್ಯಾಲ್ಸಿಯಂ ಸಂಕೀರ್ಣ, ಪೊಟ್ಯಾಷಿಯಂ ಸಂಕೀರ್ಣ ಅಂತ ಇದೆ. ಕ್ಲೋರೋಫಿಲ್ ಮೆಗ್ನೀಷಿಯಂ ಸಂಕೀರ್ಣವನ್ನು ಹೊಂದಿರುತ್ತದೆ. ಆಪ್ಷನ್ 2 ಇಸ್ ರೈಟ್. ಕ್ಲೋರೋಫಿಲ್ ಏನನ್ನು ಹೊಂದಿರುತ್ತದೆ ಅಂತ ಅಂದ್ರೆ ಮೆಗ್ನೀಷಿಯಂ ಸಂಕೀರ್ಣ, ಮೆಗ್ನೀಷಿಯಂ ಅನ್ನು ಹೊಂದಿರುತ್ತದೆ. ಏನು ಅಂತಂದ್ರೆ ಕ್ಲೋರೋಫಿಲ್. ನೆಕ್ಸ್ಟ್ ಒನ್ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಈ ಕೆಳಗಿನ ಯಾವ ವಿಕಿರಣಗಳನ್ನು ಬಳಸಲಾಗುತ್ತದೆ ಅಂತ ಇಲ್ಲಿ ಕ್ವಶನ್. ಕ್ಯಾನ್ಸರ್ ಚಿಕಿತ್ಸೆಗಾಗಿ ಈ ಕೆಳಗಿನ ಯಾವ ವಿಕಿರಣಗಳನ್ನು ಬಳಸಲಾಗುತ್ತದೆ ಅಂತ ಕ್ವಶನ್ಗೆ ಆಲ್ಫಾ, ಗಾಮಾ, ಬೀಟಾ ಇವುಗಳಲ್ಲಿ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕ್ಯಾನ್ಸರ್ ಚಿಕಿತ್ಸೆಗಾಗಿ ಯಾವ ವಿಕಿರಣವನ್ನು ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಗಾಮಾ ವಿಕಿರಣಗಳನ್ನು. ಸೊ ಆಪ್ಷನ್ 2 ಇಸ್ ರೈಟ್, ಗಾಮಾ. ನೆಕ್ಸ್ಟ್ ಒನ್ ಜಲ ಮಾಲಿನ್ಯದಿಂದ ಬರುವ ಮೀನಮಟ್ಟ ರೋಗವು ಈ ಕೆಳಕಂಡ ಸಂಯುಕ್ತಗಳಿಂದ ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಜಲ ಮಾಲಿನ್ಯದಿಂದ ಒಂದು ರೋಗ ಬರುತ್ತೆ. ಯಾವುದು ಅಂತ ಅಂದ್ರೆ ಮೀನಮಟ್ಟ. ಅದು ಯಾವ ಒಂದು ಸಂಯುಕ್ತಗಳಿಂದ ಉಂಟಾಗುತ್ತದೆ ಅಂತ ಇಲ್ಲಿ ಕ್ವಶನ್ಗೆ. ಸೊ ಸೀಸ, ಕ್ಯಾಡ್ಮಿಯಂ, ಪಾದರಸ, ಕಬ್ಬಿಣ ಅಂತ ಕೊಟ್ಟಿದ್ದಾರೆ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಪಾದರಸ ಆಗುತ್ತೆ. ಈ ಪಾದರಸ ಸಂಯುಕ್ತಗಳಿಂದ ಈ ಮೀನಮಾಟ ರೋಗವು ಉಂಟಾಗುತ್ತದೆ. ಸೊ ಆಪ್ಷನ್ 3 ಇಸ್ ರೈಟ್. ನೆಕ್ಸ್ಟ್ ಒನ್ ವಾಹನಗಳಲ್ಲಿ ಹೊರಸೂಸುವಿಕೆ ಪರೀಕ್ಷೆಯನ್ನು ಡ್ಯಾಶ್ ಅನಿಲದ ಪ್ರಮಾಣವನ್ನು ಅಳೆಯಲು ಮಾಡಲಾಗುತ್ತದೆ ಅಂತ ಇಲ್ಲಿ ಕ್ವಶನ್. ವಾಹನಗಳಲ್ಲಿ ಹೊರಸೂಸುವಿಕೆ ಪರೀಕ್ಷೆಯನ್ನು ಡ್ಯಾಶ್ ಅನಿಲದ ಪ್ರಮಾಣವನ್ನು ಅಳೆಯಲು ಮಾಡಲಾಗುತ್ತದೆ ಅಂತ ಕ್ವಶನ್. CO2 ಕಾರ್ಬನ್ ಡೈಆಕ್ಸೈಡ್, ಎಷ್ಟು NO CO ಅಂತ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಇಸ್ ರೈಟ್ ಆನ್ಸರ್. CO ಆಗುತ್ತೆ. CO ಅಂತ ಅಂದ್ರೆ ಕಾರ್ಬನ್ ಮಾನಾಕ್ಸೈಡ್. ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಏನು ಅಂತ ಅಂದ್ರೆ ವಾಹನಗಳಲ್ಲಿ ಹೊರಸೂಸುವಿಕೆ ಪರೀಕ್ಷೆಯನ್ನು ಯಾವ ಅನಿಲದ ಪ್ರಮಾಣವನ್ನು ಅಳೆಯಲು ಮಾಡಲಾಗುತ್ತದೆ ಅಂತ ಅಂದ್ರೆ ಕಾರ್ಬನ್ ಮಾನಾಕ್ಸೈಡ್ ಅನಿಲದ ಪ್ರಮಾಣವನ್ನು ಅಳೆಯಲು ಈ ಒಂದು ಪರೀಕ್ಷೆಯನ್ನು ಮಾಡಲಾಗುತ್ತದೆ. ಯಾವುದರ ಪರೀಕ್ಷೆ ಅಂತ ಅಂದ್ರೆ ಕಾರ್ಬನ್ ಮಾನಾಕ್ಸೈಡ್ ಇದೆಯಾ ಇಲ್ವಾ, ಅದ್ರ ಪ್ರಮಾಣ ಎಷ್ಟಿದೆ ಅಂತ ಅಳೆಯಲು ಮಾಡಲಾಗುತ್ತದೆ. ಸೊ ಆಪ್ಷನ್ D4 ಇಸ್ ರೈಟ್, ಕಾರ್ಬನ್ ಮಾನಾಕ್ಸೈಡ್ CO. ನೆಕ್ಸ್ಟ್ ಒನ್ ನ್ಯೂಕ್ಲಿಯ ಕ್ರಿಯಾಕಾರಿಯಲ್ಲಿ ಡ್ಯಾಶ್ ಅನ್ನು ಮಂದಕಾರಿಯಾಗಿ ಬಳಸುತ್ತಾರೆ ಅಂತ ಇಲ್ಲಿ ಕ್ವಶನ್. ನ್ಯೂಕ್ಲಿಯ ಕ್ರಿಯಾಕಾರಿಯಲ್ಲಿ ಡ್ಯಾಶ್ ಅನ್ನು ಮಂದಕಾರಿಯಾಗಿ ಬಳಸುತ್ತಾರೆ ಅಂತ ಇಲ್ಲಿ ಕ್ವಶನ್ಗೆ ಡ್ರೈ ಐಸ್, ಭಾರಜಲ, ಇದ್ದಿಲು, ಜಲಜನಕ ಅಂತ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಇಸ್ ರೈಟ್, ಭಾರಜಲ ಆಗುತ್ತೆ. ನ್ಯೂಕ್ಲಿಯ ಕ್ರಿಯಾಕಾರಿಯಲ್ಲಿ ಭಾರಜಲವನ್ನು ಮಂದಕಾರಿಯಾಗಿ ಬಳಸುತ್ತಾರೆ. ಆಪ್ಷನ್ 2 ಇಸ್ ರೈಟ್, ಭಾರಜಲ. ನೆಕ್ಸ್ಟ್ ಒನ್ ಮಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ನಾವು ಡೈಲಿ ನೋಡ್ತಾ ಇರ್ತೀವಲ್ಲ ಮಣ್ಣು, ಅದರಲ್ಲಿ ಯಾವ ಒಂದು ಆಮ್ಲ ಇರುತ್ತೆ ಅಂತ ನಮ್ಗೆ ಗೊತ್ತೇ ಇರಲ್ಲ. ಸೊ ಮಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದು ಅಂತ ಅಂದ್ರೆ ಅಸೆಟಿಕ್ ಆಮ್ಲ, ಫಾರ್ಮಿಕ್ ಆಮ್ಲ, ನೆಕ್ಸ್ಟ್ ಕಾರ್ಬೋನಿಕ್ ಆಮ್ಲ, ಯೂಮಿಕ್ ಆಮ್ಲ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಮಣ್ಣಿನಲ್ಲಿ ಯಾವ ಆಮ್ಲ ಇರುತ್ತದೆ ಅಂತಂದ್ರೆ ಯೂಮಿಕ್ ಆಮ್ಲ ಇರುತ್ತೆ. ನಮಗೆ ಗೊತ್ತೇ ಇರಲ್ಲ ನೋಡಿ, ಇದು ಕ್ವಶನ್ ತುಂಬಾನೇ ಇಂಪಾರ್ಟೆಂಟ್. ಮಣ್ಣಿನಲ್ಲಿ ಯಾವ ಆಮ್ಲ ಇರುತ್ತದೆ ಅಂತಂದ್ರೆ ಯೂಮಿಕ್ ಆಮ್ಲ. ನೆಕ್ಸ್ಟ್ ಒನ್ ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಗಾಯಗೊಂಡ ಲಕ್ಷಾಂತರ ಸೈನಿಕರ ಜೀವವನ್ನು ಉಳಿಸಿದ ಅದ್ಭುತ ಔಷಧ ಎಂದು ಕರೆಯಲ್ಪಡುವ ಪ್ರತಿಜೀವಿಕ ಪೆನ್ಸಿಲಿನ್ ಈ ಕೆಳಗಿನ ಸೂಕ್ಷ್ಮ ಜೀವಾಣುವಿಂದ ತಯಾರಿಸಲ್ಪಡುತ್ತದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಅಂದ್ರೆ ಬ್ಯಾಕ್ಟೀರಿಯಂ, ವೈರಾಣು, ಆಕ್ಟಿನೋಮೈಸಿಟ್, ನೆಕ್ಸ್ಟ್ ಶಿಲೀಂಧ್ರ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಶಿಲೀಂಧ್ರ ಆಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟ್, ಶಿಲೀಂಧ್ರ. ನೆಕ್ಸ್ಟ್ ಒನ್ ಭಾರತವು ಈ ಕೆಳಗಿನವುಗಳ ಪೇಟೆಂಟ್ ಹೊಂದಿದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಭಾರತವು ಈ ಕೆಳಗಿನವುಗಳ ಪೇಟೆಂಟ್ ಹೊಂದಿದೆ ಅಂತ ಅಂದ್ರೆ ಬೇವು, ಅರಿಶಿನ 1 ಮತ್ತು 2 ಸಹ ಮೇಲಿನವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. ಬೇವು ಮತ್ತು ಅರಿಶಿನ 2ಗಳ ಪೇಟೆಂಟ್ಗಳನ್ನು ಹೊಂದಿದೆ. ಯಾವುದು ಅಂತ ಅಂದ್ರೆ ಭಾರತವು ಬೇವು ಮತ್ತು ಅರಿಶಿನ ಆಪ್ಷನ್ 1 ಮತ್ತು 2 ಸಹ. ನೆಕ್ಸ್ಟ್ ಒನ್ ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ವಿಟಮಿನ್ ಎ ಅತ್ಯಧಿಕ ಪ್ರಮಾಣದಲ್ಲಿದೆ ಅಂತ ಇಲ್ಲಿ ಕ್ವಶನ್ಗೆ ಸೇಬು, ಬಾಳೆಹಣ್ಣು, ಜೇನುತುಪ್ಪ, ಲಿಂಬೆಹಣ್ಣು ಅಂತ ಇದೆ. ಸೊ ನಮಗೆ ವಿಟಮಿನ್ ಎ ಯಾವ ಒಂದು ಪದಾರ್ಥದಲ್ಲಿ ಜಾಸ್ತಿ ಇದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಕೊಟ್ಟಿರೋ ಆಪ್ಷನ್ಗಳಲ್ಲಿ ಯಾವುದರಲ್ಲಿ ಜಾಸ್ತಿ ವಿಟಮಿನ್ ಎ ಅಧಿಕವಾಗಿದೆ ಅಂತ ಇಲ್ಲಿ ಕ್ವಶನ್ಗೆ ಬಾಳೆಹಣ್ಣು ಆಪ್ಷನ್ ಕರೆಕ್ಟ್. ಈ ಒಂದು ಬಾಳೆಹಣ್ಣಿನಲ್ಲಿ ವಿಟಮಿನ್ ಎ ಪ್ರಮಾಣ ಜಾಸ್ತಿ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಬಾಳೆಹಣ್ಣಿನಲ್ಲಿ ಏನಿರುತ್ತೆ ಅಂತ ಅಂದ್ರೆ ವಿಟಮಿನ್ ಎ. ನೆಕ್ಸ್ಟ್ ಒನ್ ಈ ಕೆಳಕಂಡ ವಿಜ್ಞಾನಿಗಳಲ್ಲಿ ಭಾರತದ
ಪಕ್ಷಿ ತಜ್ಞನನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿಜ್ಞಾನಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪಕ್ಷಿ ತಜ್ಞ ಯಾರು ಅಂತ ನೋಡೋದಾದ್ರೆ ಅಬ್ದುಲ್ ಕಲಾಂ, ಸ್ವಾಮಿನಾಥನ್, ನೆಕ್ಸ್ಟ್ ಸಲೀಂ ಅಲಿ, ನೆಕ್ಸ್ಟ್ CNR ರಾವ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸಲೀಂ ಅಲಿ ಅವರು ಪಕ್ಷಿ ತಜ್ಞ ಆಗ್ತಾರೆ. ಆಪ್ಷನ್ 3 ಇಸ್ ರೈಟ್. ಅಬ್ದುಲ್ ಕಲಾಂ ಬಂದ್ಬಿಟ್ಟು ಇವರೊಬ್ರು ಸೈಂಟಿಸ್ಟ್. ಸ್ವಾಮಿನಾಥನ್ ಬಂದ್ಬಿಟ್ಟು ಹಸಿರು ಕ್ರಾಂತಿಯ ಪಿತಾಮಹ ಆಗ್ತಾರೆ. ಯಾರು ಅಂತ ಅಂದ್ರೆ ಸ್ವಾಮಿನಾಥನ್. ನೆಕ್ಸ್ಟ್ CNR ರಾವ್ ಬಂದ್ಬಿಟ್ಟು ಇವರು ಕೂಡ ಸೈಂಟಿಸ್ಟ್, ವಿಜ್ಞಾನಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಭಾರತದ ಪಕ್ಷಿ ತಜ್ಞ ಯಾರು ಅಂತ ಅಂದ್ರೆ ಸಲೀಂ ಅಲಿ. ನೆಕ್ಸ್ಟ್ ಒನ್, ಮಾಸ್ಟರ್ ಗ್ಲ್ಯಾಂಡ್ ಎಂದು ಯಾವುದನ್ನು ಕರೆಯುತ್ತಾರೆ ಅಂತ ಇಲ್ಲಿ ಕ್ವಶನ್ ಇದೆ. ಮಾಸ್ಟರ್ ಗ್ಲ್ಯಾಂಡ್ ಎಂದು ಯಾವುದನ್ನು ಕರೆಯುತ್ತಾರೆ ಅಂತ ಅಂದ್ರೆ ಥೈರಾಯ್ಡ್, ಪಿಟ್ಯೂಟರಿ ಗ್ರಂಥಿ, ಮೇದೋಜೀರಕ ಗ್ರಂಥಿ, ಮೇಲಿನವುಗಳಲ್ಲಿ ಯಾವುದು ಅಲ್ಲ ಅಂತ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಮಾಸ್ಟರ್ ಗ್ಲ್ಯಾಂಡ್ ಅಂತ ಯಾವ ಒಂದು ಗ್ರಂಥಿನ ಕರೀತಾರೆ ಅಂತ ಅಂದ್ರೆ ಪಿಟ್ಯೂಟರಿ ಗ್ರಂಥಿ. ಆಪ್ಷನ್ 2 ಇಸ್ ರೈಟ್, ಪಿಟ್ಯೂಟರಿ ಗ್ರಂಥಿ. ನೆಕ್ಸ್ಟ್ ಒನ್, ರಕ್ತದಲ್ಲಿ ಮುಖ್ಯವಾಗಿ ಆಮ್ಲಜನಕವು ಈ ಮೂಲಕ ಸಾಗಣೆ ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ಯಾವುದರ ಮೂಲಕ ಆಮ್ಲಜನಕವು ರಕ್ತದಲ್ಲಿ ಸಾಗಣೆ ಆಗುತ್ತದೆ ಅಂತ ಇಲ್ಲಿ ಕ್ವಶನ್ಗೆ ರಕ್ತ, ಪ್ಲಾಸ್ಮಾ, ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ನೆಕ್ಸ್ಟ್ ಥರ್ಬೋಸೈಟ್ಸ್ ಅಂತ ಇದೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ರಕ್ತದಲ್ಲಿ ಮುಖ್ಯವಾಗಿ ಆಮ್ಲಜನಕವು ಯಾವುದರ ಮೂಲಕ ಸಾಗಣೆ ಆಗುತ್ತದೆ ಅಂತ ಅಂದ್ರೆ ಕೆಂಪು ರಕ್ತ ಕಣಗಳು. ಆಪ್ಷನ್ 2 ಇಸ್ ರೈಟ್. ಕೆಂಪು ರಕ್ತ ಕಣಗಳ ಮೂಲಕ ನಮ್ಮ ರಕ್ತದಲ್ಲಿ ಆಕ್ಸಿಜನ್ ಸಾಗಣೆ ಆಗುತ್ತದೆ. ಆಪ್ಷನ್ 2 ಇಸ್ ಕರೆಕ್ಟ್, ಕೆಂಪು ರಕ್ತ ಕಣಗಳು. ನೆಕ್ಸ್ಟ್ ಒನ್, ಕರ್ನಾಟಕ ರಾಜ್ಯದ ಪತಂಗ ಎಂಬುದಾಗಿ ಅಧಿಕೃತವಾಗಿರುವಂತ ಪತಂಗದ ಪ್ರಭೇದದ ಹೆಸರೇನು ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದ ಪತಂಗ ಎಂಬುದಾಗಿ ಅಧಿಕೃತವಾಗಿರುವಂತ ಪತಂಗದ ಪ್ರಭೇದದ ಹೆಸರೇನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪತಂಗ ಅಂತ ಅಂದ್ರೆ ಚಿಟ್ಟೆ ಆಗುತ್ತೆ, ನಿಮಗೆ ಗೊತ್ತಿದೆ. ಪತಂಗ ಅಂತ ಅಂದ್ರೆ ಚಿಟ್ಟೆ. ಇದಕ್ಕೆ ಆಪ್ಷನ್ ನಾರ್ಥರ್ನ್ ಬರ್ಡ್ ವಿಂಗ್, ಬ್ಲೂ ಮೊರಾನ್, ನೆಕ್ಸ್ಟ್ ಟೇಲ್ಡ್ ಜೇ, ನೆಕ್ಸ್ಟ್ ಸದರ್ನ್ ಬರ್ಡ್ ವಿಂಗ್ ಅಂತ ಇದೆ. ಸೊ ಇದಕ್ಕೆ ಪತಂಗ ಅಂತ ಹೊಸ ಪ್ರಭೇದ ಯಾವುದು ಅಂತ ಅಂದ್ರೆ ಸದರ್ನ್ ಬರ್ಡ್ ವಿಂಗ್ ಆಗುತ್ತೆ. ಆಪ್ಷನ್ 4 ಇಸ್ ರೈಟ್, ಸದರ್ನ್ ಬರ್ಡ್ ವಿಂಗ್. ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಿಕೆಯಾಗಿದೆ ಅಂತ ಇಲ್ಲಿ ಕ್ವಶನ್ ಇದೆ. ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಿಕೆಯಾಗಿದೆ ಅಂದ್ರೆ ಯಾವುದು ಸರಿಯಾಗಿಲ್ಲ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. H5N1 ಹಕ್ಕಿಗಳ ಮೂಲಕ ಬರುತ್ತೆ, ಇದೊಂದು ರೋಗ. ನೆಕ್ಸ್ಟ್ H1N1 ನೀವು ಡೈಲಿ ಯೂಸ್ ಅಲ್ಲಿ ಕೇಳಿದಿರ H1N1 ಆಗಿದೆ ಅವನಿಗೆ ಅಂತ. ಸೊ H1N1 ಬಂದ್ಬಿಟ್ಟು ಹಂದಿಗಳ ಮೂಲಕ ಬರುತ್ತದೆ. ಹಂದಿಗಳ ಮೂಲಕ ಬರುವಂತ ರೋಗ ಯಾವುದು ಅಂತ ಅಂದ್ರೆ H1N1. ನೆಕ್ಸ್ಟ್ ನೀವು NIV ಯಾವುದರ ಮೂಲಕ ಬರುತ್ತದೆ ಅಂತ ಅಂದ್ರೆ ಬಾವಲಿಗಳ ಮೂಲಕ ಬರುತ್ತದೆ. ಇವು ಆಪ್ಷನ್ ಎಲ್ಲ ಕರೆಕ್ಟ್. ಯಾವುದು ಕರೆಕ್ಟ್ ಆಗಿಲ್ಲ ಅಂತ ಅಂದ್ರೆ KFDV ಅಂತ ಅಂದ್ರೆ ದನಕರುಗಳ. ಇದು ಆಪ್ಷನ್ 4 ಇಸ್ ಕರೆಕ್ಟ್. KFDV ಅಂತ ಅಂದ್ರೆ ಇದು ದನಕರುಗಳ ಮೂಲಕ ಬರೋದಿಲ್ಲ. ಸೊ ಇದು ಕೋತಿಗಳ ಮೂಲಕ ಬರೋದು ರೋಗ ಯಾವುದು ಅಂತ ಅಂದ್ರೆ KFDV ಆಗುತ್ತೆ. ಇದು ದನಕರುಗಳು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಇದು ಅದಕ್ಕೋಸ್ಕರ ಇದು ಆಪ್ಷನ್ 4 ರಾಂಗ್. ಸೊ ಇಲ್ಲಿ ಯಾವುದು ಹೊಂದಿಕೆ ಆಗೋದಿಲ್ಲ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ KFDV ಅಂತ ಇದು ಕೋತಿಗಳ ಮೂಲಕ ಬರುತ್ತದೆ, ದನಕರುಗಳ ಮೂಲಕ ಬರೋದಿಲ್ಲ. ಆಪ್ಷನ್ 4 ಇಸ್ ರೈಟ್. ನೆಕ್ಸ್ಟ್ ಒನ್, ಕರ್ನಾಟಕದಲ್ಲಿ ಎಲ್ಲಿ ಕಾಳಿಂಗ ಸರ್ಪ ಸಂಶೋಧನಾ ಕೇಂದ್ರವಿದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಎಲ್ಲಿ ಕಾಳಿಂಗ ಸರ್ಪ ಸಂಶೋಧನಾ ಕೇಂದ್ರವಿದೆ ಅಂತ ಅಂದ್ರೆ ಆಗುಂಬೆ, ಸುಬ್ರಹ್ಮಣ್ಯ, ಕುಶಾಲನಗರ, ನೆಕ್ಸ್ಟ್ ದಾಂಡೇಲಿ ಅಂತ ಇದೆ. ಸೊ ಕಾಳಿಂಗ ಸರ್ಪ ಸಂಶೋಧನಾ ಕೇಂದ್ರವಿರುವುದು ಆಗುಂಬೆಯಲ್ಲಿ. ಆಪ್ಷನ್ 1 ಈಸ್ ಕರೆಕ್ಟ್, ಅದು ಕರ್ನಾಟಕದಲ್ಲಿ. ನೆಕ್ಸ್ಟ್ 1963ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು ಅಂತ ಕೊಟ್ಟಿದ್ದಾರೆ. 1963ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. PV ಕಾಣೆ, C ರಾಜಗೋಪಾಲಾಚಾರಿ, ಅಣ್ಣಮಾಚಾರಿ, CV ರಾಮನ್ ಅಂತ ಕೊಟ್ಟಿದ್ದಾರೆ. 1963ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು ಅಂತ ಅಂದ್ರೆ PV ಕಾಣೆ. ಆಪ್ಷನ್ 1 ಇಸ್ ಕರೆಕ್ಟ್, PV ಕಾಣೆ. ನೆಕ್ಸ್ಟ್ ಒನ್, ಡಿಪ್ರೆಸ್ಡ್ ಕ್ಲಾಸ್ ಲೀಗ್ ಸ್ಥಾಪಕ ಯಾರು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಡಿಪ್ರೆಸ್ಡ್ ಕ್ಲಾಸ್ ಲೀಗ್ ಸ್ಥಾಪಕ ಯಾರು ಅಂತ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್, ಡಾಕ್ಟರ್ ಬಾಬು ಜಗಜೀವನ್ ರಾಮ್, ನೆಕ್ಸ್ಟ್ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್, ನೆಕ್ಸ್ಟ್ ಜ್ಯೋತಿಬಾ ಫುಲೆ ಅಂತ ಕೊಟ್ಟಿದ್ದಾರೆ. ಡಿಪ್ರೆಸ್ಡ್ ಕ್ಲಾಸ್ ಲೀಗ್ ಸ್ಥಾಪಕ ಯಾರು ಅಂತ ಅಂದ್ರೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್. ಆಪ್ಷನ್ 2 ಇಸ್ ರೈಟ್, ಡಾಕ್ಟರ್ ಬಾಬು ಜಗಜೀವನ್ ರಾಮ್. ನೆಕ್ಸ್ಟ್ ಒನ್ ನೋಡಿ, ಭಾರತದಲ್ಲಿ ಮೊದಲ ಬಾರಿಗೆ ಅಂಚೆ ಚೀಟಿಯನ್ನು ಜಾರಿಗೊಳಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ನೋಡಿ ಎಷ್ಟೊಂದು GK ರಿಲೇಟೆಡ್ ನಮಗೆ ಗೊತ್ತೇ ಇರಲ್ಲ, ಅಷ್ಟು ಕ್ವಶನ್ ಕೇಳಿದ್ದಾರೆ. ಭಾರತದಲ್ಲಿ ಮೊದಲ ಬಾರಿಗೆ ಅಂಚೆ ಚೀಟಿಯನ್ನು ಜಾರಿಗೊಳಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಲಾರ್ಡ್ ರಿಪ್ಪನ್, ಲಾರ್ಡ್ ವಿಲಿಯಂ ಬೆಂಟಿಂಕ್, ನೆಕ್ಸ್ಟ್ ಲಾರ್ಡ್ ಇರ್ವಿನ್, ನೆಕ್ಸ್ಟ್ ಲಾರ್ಡ್ ಡಾಲೌಸಿ ಅಂತ ಕೊಟ್ಟಿದ್ದಾರೆ. ಭಾರತದಲ್ಲಿ ಮೊದಲ ಬಾರಿಗೆ ಅಂಚೆ ಚೀಟಿಯನ್ನು ಜಾರಿಗೊಳಿಸಿದವರು ಯಾರು ಅಂತ ಅಂದ್ರೆ ಲಾರ್ಡ್ ಡಾಲೌಸಿ ಆಗುತ್ತೆ. ಆಪ್ಷನ್
4 ಇಸ್ ಕರೆಕ್ಟ್. ಲಾರ್ಡ್ ಡಾಲೌಸಿ. ನೆಕ್ಸ್ಟ್ ನಾನು ಇಲ್ಲಿವರೆಗೂ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಇದೇ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದ್ದೆ. ಯಾರೆಲ್ಲ ನೋಡಿಲ್ಲ ಆ ಒಂದು ವಿಡಿಯೋನ ನೋಡಿ. ಅದೇ ಕಂಟಿನ್ಯೂ ಆಗಿ ಈ ಒಂದು ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಓದೋದಕ್ಕಿಂತ ಇವಾಗ ಎಷ್ಟು ಕ್ವಶನ್ ಪೇಪರ್ ಅನಲೈಸ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮಗೆ ಯಾವ ಥರ ಕ್ವಶನ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಈ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.